ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಭಾರತ ಪಾಕ್ ಕದನ ವಿರಾಮಕ್ಕೆ ಒಪ್ಪಂದ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಒಪ್ಪಿಗೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್. ಗುಂಡಿನ ದಾಳಿ, ಸೇನಾ ಕಾರ್ಯಾಚರಣೆ ಸ್ಥಗಿತ, ಕದನ ವಿರಾಮದ ಬಗ್ಗೆ ವಿದೇಶಾಂಗ ಸಚಿವ ಜೈಶಂಕರ್ ಪೋಸ್ಟ್. ಮೇ 12ರಂದು ಮಾತುಕತೆಗೆ ನಿರ್ಧಾರ. ಕಾಶ್ಮೀರದ ಶ್ರೀನಗರದಲ್ಲಿ ಹೈ ಅಲರ್ಟ್, ಪ್ರಮುಖ ಸರ್ಕಲ್ಗಳಲ್ಲಿ ಸೇನೆ ಹದ್ದಿನ ಕಣ್ಣು. ರಣರಂಗದಿಂದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟಿಂಗ್. ರಾಜ್ಯದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆ, ಆಹಾರ ಧಾನ್ಯ ಸಂಗ್ರಹಿಸಿ ಇಟ್ಟುಕೊಳ್ಳೋಕೆ ಸಲಹೆ. ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ. ಕನ್ನಡ ಚಿತ್ರರಂಗ ನಿಮ್ಮೊಂದಿಗೆ ದೃಢವಾಗಿ ನಿಲ್ಲುತ್ತೆ. ಆಪರೇಷನ್ ಸಿಂಧೂರ ವಿಜಯಕ್ಕೆ ಧನ್ಯವಾದ. ಪ್ರಧಾನಿ ಮೋದಿಗೆ ಪತ್ರ ಬರೆದ ಕಿಚ್ಚ ಸುದೀಪ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಕ್ಸ್ರೇ ವಿಶೇಷ ಕಾರ್ಯಕ್ರಮ. ನಾನು ಸ್ಮಿತಾ ರಂಗನಾಥ್. ಕೆಲವೇ ಕ್ಷಣಗಳ ಹಿಂದೆ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ನಿರ್ಮಾಣವಾಗಿದ್ದ ಯುದ್ಧದ ಪರಿಸ್ಥಿತಿಗೆ ವಿರಾಮ ಹಾಕುವ ನಿರ್ಧಾರಕ್ಕೆ ಬರಲಾಗಿದೆ. ಆದರೆ ಈ ಪಾಕಿಸ್ತಾನ ಇದೆಯಲ್ಲ, ಅದು ಯಾವುದೇ ವಿಚಾರಕ್ಕಿರಲಿ ಪಾಕಿಸ್ತಾನವನ್ನ ನಂಬೋ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. ಆದರೂ ಪಾಕಿಸ್ತಾನ ಪೋಸ್ಟ್ ಕೊಡೋದನ್ನ ಮಾತ್ರ ಬಿಡೋದೇ ಇಲ್ಲ. ಈಗಲೂ ಅಷ್ಟೇ, ಕಳೆದ 3-4 ದಿನಗಳಿಂದ ಭಾರತದ ಕೈಯಲ್ಲಿ ಗೂಸ ತಿಂತಾ ಇರೋ ಪಾಕಿಸ್ತಾನ ಇನ್ನೂ ಕೂಡ ಪಾಠ ಕಲ್ತಂತೆ ಕಾಣ್ತಾ ಇಲ್ಲ. 3 ದಿನದಿಂದ ಕೂಡ ಭಾರತದ ಕೈಯಲ್ಲಿ ತರಹೇವಾರಿ ಡಿಸೈನ್ನಲ್ಲಿ ಹೊಡೆತ ತಿಂದಿದೆ ಪಾಕಿಸ್ತಾನ. ಹೀಗಾಗಿ ಅಮೆರಿಕದ ಬಳಿಯಲ್ಲಿ ಹೋಗಿ ಕಾಲಿಗೆ ಬಿದ್ದು ಭಿಕ್ಷೆ ಬೇಡಿದೆ, ಹೇಗಾದ್ರೂ ಮಾಡಿ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಈ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಅಂತ ಹೇಳಿ. ಇದರ ಜೊತೆಗೆ ಈ ಕದನ ವಿರಾಮ ಘೋಷಣೆಗೆ ಮುಂಚೆ ಪಾಕಿಸ್ತಾನ ಯಾವೆಲ್ಲ ರೀತಿಯಲ್ಲಿ ಬಡಾಯಿ ಕೊಚ್ಕೊಳ್ತಾ ಇತ್ತು, ಯಾವೆಲ್ಲ ರೀತಿಯಲ್ಲಿ ಭಾರತದ ವಿರುದ್ಧ ನಾವು ದಿಗ್ವಿಜಯ ಸಾಧಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಸುಳ್ಳು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ತಾ ಇತ್ತು. ಯಾವ ರೀತಿ ಪಾಕಿಸ್ತಾನದ ಕೆಲ ಸಚಿವರು ಡೈಲಾಗ್ಗಳನ್ನ ಹೊಡಿತಾ ಇದ್ರು, ಎಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸುಳ್ಳೆ ಗುಳ್ಳೆನರಿ ಪಾಕ್ನ ಟ್ರಂಪ್ ಕಾರ್ಡ್. ಭಾರತದ ಮೇಲೆ ದಾಳಿ, ಬರೀ ಪುಕಾರು. ಕಳೆದ 3 ದಿನಗಳಿಂದಲೂ ಗಡಿಯಲ್ಲಿ ಒಣ ಪೌರುಷ ಮೆರೆಯೋಕೆ ಹೋದ ಪಾಕಿಸ್ತಾನ ಭಾರತದ ಕೈಲಿ ಮುಖ ಮುಸುಡಿ ಅಂತ ನೋಡದೆ ಇಕ್ಕಿಸಿಕೊಳ್ತಿದೆ. ಪಟಾಕಿ ಸರತರ ಭಾರತದ ಗಡಿಯಾಚೆ ಬಿಟ್ಟ 100 ಡ್ರೋನ್ಗಳನ್ನ ನಮ್ಮ ಶಕ್ತಿಶಾಲಿ ಕ್ಷಿಪಣಿಗಳು ನೆಲಕ್ಕುರುಳಿಸುತ್ತಿವೆ. ಇಂಗು ತಿಂದ ಮಂಗನಂತಾದ ಪಾಕ್ ಈಗ ಜಗತ್ತಿನೆದುರು ಕೊಡೋಕೆ ಹೊರಟಿದ್ದು ಖಾಲಿ ಪೋಸ್ಟ್. ರಣರಂಗದಲ್ಲಿ ಭಾರತದ ಕೈಲಿ ಬಡಿಸಿಕೊಳ್ತಿದ್ರು, ಬಾಯಿ ಮಾತಿನಲ್ಲಿ ನಾವು ಭಾರತದ ಅದನ್ನ ಹೊಡೆದ್ವಿ ಇದನ್ನ ಹೊಡೆದ್ವಿ ಅಂತ ಪುಂಕ್ತಾ ಇದೆ ಪಾಕಿಸ್ತಾನ. ವಿಶ್ವದ ಎದುರು ನಾವು ಭಾರತದ ಕೈಲಿ ಹೊಡೆಸಿಕೊಳ್ತಿಲ್ಲ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹಸಿ ಸುಳ್ಳುಗಳ ಕೋಟೆ ಕಟ್ಟುತ್ತಿದೆ ಪಾಕ್. ಹಾಗಿದ್ರೆ ಯಾವ್ಯಾವ ತರ ಪಾಕಿಸ್ತಾನ ಹೆಂಗ್ ಪುಂಗ್ಲಿ ಆಗ್ತಿದೆ ಅನ್ನೋ ಸ್ಯಾಂಪಲ್ ನೋಡಿದ್ರೆ, S-400 ಸಿಸ್ಟಮ್ ಚಿಂದಿ. ಪಾಕ್ನ ಕಾಗಕ್ಕ ಗುಬ್ಬಕ್ಕನ ಕತೆ ಕೇಳಬೇಕು. ಭಾರತದ ಬಳಿ ಇರೋ ಬ್ರಹ್ಮಾಸ್ತ್ರ, ಎದುರಾಳಿ ಕ್ಷಿಪಣಿಗಳನ್ನ ಕ್ಷಣ ಮಾತ್ರದಲ್ಲಿ ಪುಡಿಗಟ್ಟೋ ಮಹಾಶಸ್ತ್ರ S-400 ಇದೆಯಲ್ಲ, ಅದನ್ನೇ ಭಾರತದೊಳಗೆ ನುಗ್ಗಿ ನಾಶಪಡಿಸಿದೆಯಂತೆ ಪಾಕ್. ಅದಂಪುರಕ್ಕೆ ಹಾರಿ ಬಂದ ಪಾಕ್ ಕ್ಷಿಪಣಿ S-400 ಅನ್ನ ಧ್ವಂಸ ಮಾಡಿದೆಯಂತೆ. ನಮ್ಮ S-400 ಅನ್ನ ಪಾಕ್ ಹೊಡೆದುರುಳಿಸೋದಿರ್ಲಿ, ನಮ್ಮ ಗಡಿ ಹತ್ತಿರನೂ ಬರೋಕೆ ನೋ ಚಾನ್ಸ್. ಹೇಗೆಲ್ಲ ಯಾಮಾರಿಸೋಕೆ ಹೋಗ್ತಿದೆ ನೋಡಿ. ಸೂರತ್ಗಢ ಸಿರ್ಸಾ ವಾಯುನೆಲೆ ಧ್ವಂಸ.
ಇನ್ನ ಪಾಕ್ನ ಇನ್ನೊಂದು ಹಸಿ ಸುಳ್ಳು ಅಂದ್ರೆ ಭಾರತದ ವಾಯುನೆಲೆಗಳನ್ನ ಧ್ವಂಸಗೊಳಿಸಿದ್ದೀವಿ ಅಂತ ಹೇಳಿಕೊಂಡಿದ್ದು. ಅದು ಪ್ರಮುಖ ವಾಯುನೆಲೆಗಳಾದ ಸೂರತ್ಗಢ್, ಸಿರ್ಸಾ ವಾಯುನೆಲೆಗಳನ್ನೇ ಉಡಿಸ್ ಮಾಡಿದ್ದೀವಿ ಅಂತ ಬುರುಡೆ ಬಿಡ್ತಿದೆ ಪಾಕ್. ಇಲ್ಲಿ ನೋಡಿದ್ರೆ ಭಾರತದ ಬಿಗಿಮುಷ್ಟಿಯಲ್ಲಿರೋ ಈ ವಾಯುನೆಲೆಗಳನ್ನ ಮುಟ್ಟೋಕೆ ಆಗುತ್ತಾ ಹೇಳಿ? ನಗ್ರೋಟ ಬ್ರಹ್ಮೋಸ್ ನೆಲೆ ನಾಶ. ಇನ್ನ ನಗ್ರೋಟದಲ್ಲಿದೆ ಪರಮಾಸ್ತ್ರ ಬ್ರಹ್ಮೋಸ್ ನೆಲೆ. ಇದನ್ನೇ ಡ್ರೋನ್ ಮುಖಾಂತರ ಖಲಾಸ್ ಮಾಡಿದ ಬಗ್ಗೆ ಬಡಾಯಿ ಕೊಚ್ಚಿಕೊಂಡಿದೆ ಪಾಕ್. ಇಷ್ಟು ಮಾತ್ರವಲ್ಲ, ಇಲ್ಲಿನ ಫಿರಂಗಿ ಸ್ಥಾನಗಳನ್ನ ಸಹ ಪಾಕ್ ನಾಶ ಮಾಡಿದೆಯಂತೆ. ಚಂಡೀಗಢ್ ಫಾರ್ವರ್ಡ್ ಶಸ್ತ್ರಾಗಾರ. ಇನ್ನ ಭಾರತದ ಸೇನೆಯ ಪ್ರಮುಖ ಶಸ್ತ್ರ ಸಂಗ್ರಹಗಾರ ಅಂದ್ರೆ ಅದು ಚಂಡೀಗಢ್ ಶಸ್ತ್ರ ಸಂಗ್ರಹಗಾರ. ಪಾಕ್ ಪ್ರಕಾರ ಇದು ಕೂಡ ತನ್ನ ದಾಳಿಯಲ್ಲಿ ಚಿಂದಿ ಚಿತ್ರಾನ್ನ ಆಗಿದೆಯಂತೆ. ಹಾಗ್ ನೋಡಿದ್ರೆ ಹರಿಯಾಣದ ಸಿರ್ಸಾ, ರಾಜಸ್ಥಾನದ ಬರ್ಮಾರ್ ಹಾಗೂ ಪಂಜಾಬ್ನ ಜಲಂಧರ್ ಮೇಲೆ ಡ್ರೋನ್ ದಾಳಿ ನಡೆಸೋಕೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿದ್ದು ಸುಳ್ಳಲ್ಲ. ಆದ್ರೆ ಭಾರತದ ಬಲಾಢ್ಯ ಕ್ಷಿಪಣಿ ರಕ್ಷಣಾ ಸಿಸ್ಟಮ್ಗಳೆದುರು ಇವೆಲ್ಲ ಮಿಸುಕಾಡೋಕಾಗುತ್ತಾ? ಗಡಿ ಭಾಗ ಪ್ರವೇಶಿಸಿದ ಕೂಡಲೇ ನಮ್ಮ ಆಕಾಶ್ನಂತಹ ದೈತ್ಯ ಹೊಡೆತಕ್ಕೆ ಸಿಲುಕಿದ ಈ ಪಾಕ್ ಡ್ರೋನ್ಗಳು ಅಲ್ಲೇ ನೆಲಕ್ಕುರುಳಿವೆ. ಇವುಗಳ ಅವಶೇಷ ಸಂಗ್ರಹಿಸಿಟ್ಟಿದೆ ಭಾರತ. ಇಲ್ಲಿ ಒನ್ ಆಂಗಲ್ ಮಾತ್ರ ಹೇಳಿಕೊಳ್ತಿರೋ ಪಾಕ್ ಭಾರತದೊಳಗೆ ಬಂದ ಫತೆ 2 ನಂತಹ ಕ್ಷಿಪಣಿಗಳು ಬೂದಿಯಾದ ಸಂಗತಿಯನ್ನ ಬಾಯ್ಬಿಟ್ಟಿಲ್ಲ ಕಪಟಿ ಪಾಕ್. ಇನ್ನ ಪಾಕ್ ಸುಳ್ಳಿಗೆ ಕೊನೆ ಅನ್ನೋದೇ ಇಲ್ಲ. ಇಲ್ಲಿ ಪಾಕ್ನ ಮೀಡಿಯಾ ಜಾಲತಾಣಗಳಲ್ಲಿ ಪರಾಕ್ರಮ ನೋಡಬೇಕು. ಭಾರತದ 5 ರಫೇಲ್ ಜೆಟ್ ಧಮಾರ್. ಭಾರತದ 5 ರಫೇಲ್ ಫೈಟರ್ ಜೆಟ್ಗಳನ್ನ ಪಾಕ್ ಹೊಡೆದುರುಳಿಸಿದೆಯಂತೆ. ಅದು ಒಂದಲ್ಲ ಎರಡಲ್ಲ 5 ರಫೇಲ್ಗಳನ್ನ ಪಾಕಿಸ್ತಾನ ಚೆಚ್ಚಿ ಬಿಸಾಕಿದೆಯಂತೆ. ಅಬ್ಬ. ವಿದ್ಯುತ್ ಮೂಲ ಸೌಕರ್ಯ ಧ್ವಂಸ. ಹಾಗೆಯೇ ತನ್ನ ಡ್ರೋನ್ ಹಾಗೂ ಕ್ಷಿಪಣಿ ದಾಳಿ ಮೂಲಕ ಭಾರತದ ವಿವಿಧೆಡೆ ವಿದ್ಯುತ್ ಮೂಲ ಸೌಕರ್ಯಕ್ಕೆ ಧಕ್ಕೆ ತಂದಿದ್ದಾಗಿ ಸಹ ಪುಕಾರು ಎಬ್ಬಿಸೋಕೆ ಹೋಗಿ ಎಡವಿದೆ ಪಾಕ್. ಸುಳ್ಳಿನ ಸರಮಾಲೆ. ಆಮೇಲೆ ಭಾರತ ಪಾಕ್ನ F-16 ಹೊಡೆದು ಹಾಕೇ ಇಲ್ವಂತೆ. ಅದರ ಪೈಲಟ್ ಕೂಡ ಭಾರತದ ಕೈಗೆ ಸಿಕ್ಕಿಬಿದ್ದಿಲ್ವಂತೆ. 2 JF-17 ಯುದ್ಧ ವಿಮಾನಗಳನ್ನ ಸಹ ಅದು ಕಳೆದುಕೊಂಡಿಲ್ವಂತೆ. ಇನ್ನ ಸುಖ ಸುಮ್ಮನೆ ಅಫ್ಘಾನಿಸ್ತಾನದ ಮೇಲೆ ಭಾರತ ಕ್ಷಿಪಣಿ ದಾಳಿ ನಡೆಸಿದೆಯಂತೆ. ಇಷ್ಟು ಮಾತ್ರವಲ್ಲ, ಭಾರತವೇ ತನ್ನಲ್ಲಿರೋ ಅದಂಪುರ ನೆಲೆ ಮೇಲೆ 6 ಕ್ಷಿಪಣಿಗಳನ್ನ ಹಾರಿಸಿಕೊಂಡು ಪಾಕ್ ದಾಳಿ ನಡೆಸಿದೆ ಅಂತ ಸುಳ್ಳು ಹೇಳ್ತಿದೆಯಂತೆ. ಹೀಗೆ ಕಂಟಿನ್ಯೂ ಆಗಿದೆ ಪಾಕ್ ಸುಳ್ಳಿನ ಸರಣಿ. ಭಾರತವೇ ಪಾಕ್ ಗಡಿಯಲ್ಲಿ ಆಕ್ರಮಣಕಾರಿಯಾಗಿ ಮುನ್ನುಗ್ಗುತ್ತಿದ್ರೂ ತನ್ನದೇನೂ ತಪ್ಪಿಲ್ಲ ಅಂತ ಪಾಕ್ ಮೇಲೆ ಎತ್ತಿ ಹಾಕುತ್ತಿದೆಯಂತೆ. ಪಾಕ್ ಹಿಂದೆ ಹೆಜ್ಜೆ ಇಟ್ರೆ ನಾವು ಹೆಜ್ಜೆ ಹಿಂದೆ ಇಡ್ತೀವಿ ಅಂತ ಭಾರತ ಸುಳ್ಳು ಹೇಳ್ತಿದೆಯಂತೆ. ಯುದ್ಧ ನೀತಿಯಲ್ಲಿ ಒಂದು ಅಂಶ ಇದೆ. ಶತ್ರುವನ್ನ ನೇರ ಯುದ್ಧದಲ್ಲಿ ಮಣಿಸೋಕೆ ಸಾಧ್ಯವಾಗದಿದ್ರೆ ಕೊನೆ ಆಯುಧವೇ ಅಪಪ್ರಚಾರ. ಸದ್ಯ ಪಾಕ್ ಅಂತೂ ರಣರಂಗದಲ್ಲಿ ಭಾರತವನ್ನ ಎದುರಿಸೋಕೆ ಸಾಧ್ಯವಿಲ್ಲ. ಹೀಗಾಗಿ ಭಾರತದ ಮೇಲೆ ಸುಳ್ಳು ಆರೋಪಗಳ ಜೊತೆಗೆ ಸುಳ್ಳು ಕ್ಲೇಮ್ಗಳನ್ನ ಮಾಡ್ತಿದೆ ನರಿಬುದ್ಧಿ ಪಾಕ್. ಇದನ್ನ ಸತ್ಯ ಅಂತ ಭಾವಿಸೋ ದಡ್ಡರ್ಯಾರು ವಿಶ್ವದಲ್ಲಿಲ್ಲ ಅನ್ನೋದು ಬೇರೆ ಮಾತು. ಪಾಕಿಸ್ತಾನವನ್ನ ನಂಬೋದೇ ಕಷ್ಟ. ಅಮೆರಿಕ ಮಧ್ಯಪ್ರವೇಶ ಮಾಡ್ತು, ಹಾಗೆ ಪಾಕಿಸ್ತಾನದ DGMOನೇ ಕರೆ ಮಾಡಿದ್ರು, ಅದು ಏನೇ ಇರಲಿ, ಪಾಕಿಸ್ತಾನ ನಿಜಕ್ಕೂ ಕೂಡ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ನಮ್ಮ ಜೊತೆಯಲ್ಲಿ ನಿವೃತ್ತ ಕರ್ನಲ್ ಶ್ಯಾಮ್ ಸುಂದರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಾಗೆ ಸಾರಿ ವಿ ಮೇಡ್ ಯು ಟು ವೇಟ್. ಪಾಕಿಸ್ತಾನವನ್ನ ನಂಬಬಹುದಾ ಅನ್ನೋದೇ ದೊಡ್ಡ ಪ್ರಶ್ನೆ. ಅಲ್ಲಿ ಹೋಗಿ ಅಮೆರಿಕದ ಮುಂದೆ ಮಂಡಿ ಓರಿ ಭಿಕ್ಷೆ ಬೇಡ್ತು ಸರಿ, DGMO ಡೈರೆಕ್ಟಾಗಿ ಕರೆ ಮಾಡಿದ್ರು, ಇಲ್ಲಿ ಇನ್ನು ಯುದ್ಧ ಬೇಡ ಅಂತ ಹೇಳಿದ್ರು, ಎಲ್ಲವೂ ಸರಿಯೇ. ಆದರೆ ಮಾತನಾಡದಂತೆ ನಡ್ಕೊಳ್ಳುತ್ತಾ ಪಾಕಿಸ್ತಾನ ಅಂತ ನೋಡಿ, ಅವ್ರಿಗೆ ನಂಬಿಕೆಗೆ ಸ್ವಲ್ಪ ಕೂಡ ಅರ್ಹರಿಲ್ಲ. ನಾವು ಈಗ 70-75 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಅವರು ಹೇಳಿದ ಮಾತು ಯಾವ್ದಾರ ನಡೆಸ್ಕೊಟ್ಟಿದಾರ? ಕದನ ವಿರಾಮ 71 ಅಲ್ಲೇ ಆಗಿದೆ. ಅದನ್ನ ಕದನ ವಿರಾಮನ 1000 ಸರಿ ಉಲ್ಲಂಘನೆ ಮಾಡಿದ್ದಾರೆ. ಮೊನ್ನೆ ಕೂಡ ಇದು ಶುರುವಾಗಕ್ ಮುಂಚೆನೂ ಬೇಕಾದಷ್ಟು ಸರಿ ಉಲ್ಲಂಘನೆ ಮಾಡಿದ್ರು. ಈಗಲೂ ಮಾಡ್ತಾನೆ ಇದ್ದಾರೆ, ನಿನ್ನೆ ತನಕ ಮಾಡ್ತಾನೆ ಇದ್ದಾರೆ.
ಸೊ ಆ ಸೀಸ್ ಫೈರ್ಗೆ ಒಂದು ಅವ್ರ ಹತ್ರ ಒಂದು ಬೆಲೆ ಇಲ್ಲ, ಅದಕ್ಕೆ ಒಂದು ಗೌರವ ಇಲ್ಲ. ಸೊ ಅವ್ರನ್ನ ನಂಬಿಕೆ ಅರ್ಹರಲ್ಲ. ಸೊ ಅದನ್ನ ನಂಬಕ್ಕಾಗಲ್ಲ. ನಮ್ಮ ತಯಾರಿಲಿ ನಾವಿರ್ಬೇಕು, ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು. ಆದ್ರೆ ನಾವು ಗ್ಲೋಬಲ್ ಇದರಲ್ಲಿ ಒಂದು ಸ್ಥಾನ ಇದೆ ನಮ್ಗೆ. ನಮ್ಮ ಮಾತು ಬೇರೆಯವ್ರು ಕೇಳ್ತಾರೆ. ಹಾಗೆ ಆದ್ರಿಂದ ನಾವು ಅವರ ಮಾತನ್ನು ಕೇಳಿ ಒಂದು ನಮಗೆ ಯೋಗ್ಯವಾದ ಒಂದು ತೀರ್ಮಾನ ಮಾಡಿದೀವಿ ಸದ್ಯಕ್ಕೆ. ಅದು ಇಬ್ಬರಿಗೂ ಒಳ್ಳೇದಾಗಿಲಿ ಅಂತ. ಅವರು ಬುದ್ಧಿ ತಿಳ್ಕೊಂಡು ಮಾರ್ಪಾಡಾದ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಆದ್ರೆ ನಾವು ಈಗ ಸುಮ್ನೆ ಕೂತ್ಕೊಂಡು ಆರಾಮವಾಗಿರಕ್ಕಾಗಲ್ಲ. ನಮ್ಮ ತಯಾರಿ, ನಮ್ಮ ಇದು ಮುನ್ನೆಚ್ಚರಿಕೆ ಅದರಲ್ಲಿ ಗಮನ ಈಗ ಕೊಡ್ಲೇಬೇಕು. ಸಾಮಾನ್ಯ ಜನರಿಗಿರೋ ಗೊಂದಲ ಹೆಂಗಾಗತ್ತೆ ಅಂದ್ರೆ, ಅಮೆರಿಕ ಮತ್ತೊಮ್ಮೆ ದೊಡ್ಡಣ್ಣ ಅನ್ನೋದನ್ನ ಪ್ರೂವ್ ಮಾಡ್ಕೊಳಕ್ ಹೊರಟ್ಬಿಡ್ತಾ. ಈಗ ಅಮೆರಿಕ ಬುದ್ಧಿವಾದ ಹೇಳೋದಕ್ಕೇನೆ ಭಾರತ ಮಂಡಿ ಊರ್ತಾ. ಹಾಗಲ್ಲ. ಅಮೆರಿಕ ಒಂದು ಶಕ್ತಿಶಾಲಿ ರಾಷ್ಟ್ರ, ದೊಡ್ಡ ರಾಷ್ಟ್ರ. ಅದಕ್ಕೆ ಬೆಲೆ ಕೊಡ್ಲೇಬೇಕಾಗತ್ತೆ. ಹಾಗಂತ ನಾವು ಅದನ್ನ ಒತ್ತಾಕಕ್ಕಾಗಲ್ಲ. ಇವು ಬೇಡ ಅವ್ರು ಹೇಳಿದ್ರೇನು ಅಂತ ಹಾಗೆ ಮಾಡಕ್ಕಾಗಲ್ಲ. ಈಗ ಅದು ಒಂದು ತರ ನಮ್ಮ ಮಿತ್ರ ರಾಷ್ಟ್ರವೇ ಆಗಿದೆ. ಮೊದಲು ಇರ್ಲಿಲ್ಲ, ಈಗ ಸ್ವಲ್ಪ ನಮ್ಮ ರಿಲೇಷನ್ಸ್ ಚೆನ್ನಾಗಿದೆ. ಸೊ ನಾವು ಅದೊಂದೇ ಕಾರಣಕ್ಕೆ ನಾವು ಒಪ್ಪಿದೀವಿ ಇದು ಕದನ ವಿರಾಮಕ್ಕೆ ಅಂತ ಹೇಳಕ್ಕಾಗಲ್ಲ. ಬೇರೆ ಕಾರಣಗಳು ಇದೆ. ಬೆಳಗಿಂದ ಬಹಳ ಹೊತ್ತು ಮಾತಾಡಿದ್ದಾರೆ ಅವ್ರ DGM ನಮ್ಮ DGM. ಬೇಕಾದಷ್ಟು ಕಾರಣಗಳಿದೆ. ನೀವೇ ಹೇಳಿ, ನಾವು ಸುಮ್ಮನೆ ಯುದ್ಧ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ, ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಎಷ್ಟು ಧಕ್ಕೆ ಆಗುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ಸೊ ಈಗ ನಮಗೇನು ನಷ್ಟ ಆಗಿಲ್ಲ. ಆದ್ರೆ ಅವ್ರಿಗೆ ಚೆನ್ನಾಗಿ 3 ದಿನದಲ್ಲಿ ಚೆನ್ನಾಗಿ ಪಾಠ ಕಲಿಸಿದೀವಿ. ಆ ಪಾಠ ಒಂದಷ್ಟು ಮಟ್ಟಿಗೆ ಅವ್ರಿಗೆ ಅರ್ಥ ಆಗಿದೆ ಅಂತ ಕಾಣುತ್ತೆ. ಇನ್ನು ಅದು ಅಲ್ಲದೆ ನೀವು ಮೊದಲೇ ಹೇಳ್ದಾಗೆ ಅವ್ರದ್ದು ಕದನ ಮಾಡೋ ಶಕ್ತಿನ ಆಲ್ಮೋಸ್ಟ್ 0ಗೆ ತಂದಿಟ್ಟಿದೀವಿ. ಮೇನ್ ಕರ್ನಲ್, ಕ್ಷಮೆ ಇರ್ಲಿ, ನನ್ನ ಮಾತುಗಳು ಸ್ವಲ್ಪ ಹಾರ್ಷ್ ಅನ್ಸ್ಬೋದು. ಆದ್ರೆ ಸಾಮಾನ್ಯ ಜನರ ಅಭಿಪ್ರಾಯವನ್ನ ನಾನು ಇಲ್ಲೊಂದು ಪ್ರತಿನಿಧಿಯಾಗಿ ನಿಮ್ ಮುಂದೆ ಪ್ರಶ್ನೆ ಕೇಳ್ತಿದ್ದೀನಿ. ಪಾಕಿಸ್ತಾನ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಸಾಮಾನ್ಯ ಪ್ರಜೆ, ನಾವೇನು ದೇವಲೋಕದಿಂದ ಹೌದು. ಬಂದವರಲ್ಲ. ಬಟ್ ಅಂದ್ರೆ ಅರ್ಥ ಆಗುತ್ತೆ. ಪಾಕಿಸ್ತಾನ ಒಂದ್ ರೀತಿಯಲ್ಲಿ ಹುಚ್ಚನಾಯಿ ತರ ಆಗಾಗ ಬಂದ್ ಕಚ್ ಹೋಗ್ತಾನೆ ಇರುತ್ತೆ. ಇದಕ್ಕೆ ಅಲ್ಲೊಂದು ವ್ಯಾಕ್ಸಿನೇಷನ್ ಕೊಟ್ವಿ, ಇಲ್ಲೊಂದು ವ್ಯಾಕ್ಸಿನೇಷನ್ ಕೊಟ್ವಿ, ಅದು ಸರಿ ಹೋಗೋ ಸ್ಟೇಜ್ ಅನ್ನು ದಾಟ್ ಬಿಟ್ಟಿದೆ. ಇದನ್ನ ಹೊಡೆದಾಕ್ಬೇಕು, ಅದೊಂದೇ ಹಂತಕ್ಕಿತ್ತು. ಈ ಬಾರಿ ರೈಟ್ ಟೈಮ್ ಇದೆ. ಪಾಕಿಸ್ತಾನಕ್ಕೆ ಇನ್ನೊಂದ್ಸತಿ ಎದ್ದು ನಿಲ್ಲೋಕಾಗದೆ ಇರೋ ರೀತಿಯಲ್ಲಿ ಭಾರತ ಪಾಠ ಕಲಿಸ್ಬೇಕಾಗಿತ್ತು ಅನ್ನೋ ನಿರೀಕ್ಷೆ ಭಾರತದ ಸಾಮಾನ್ಯ ಪ್ರಜೆಯದ್ದಾಗಿತ್ತು. ಹೌದು, ನಾನು ಅದಕ್ಕೆ ಸಹಮತಿ ಇದೆ. ನಾನೇನ್ ಹೇಳೋದು ಅಂದ್ರೆ, ನಮಗೆ ಒಳ್ಳೆ ಸುವರ್ಣಾವಕಾಶ ಇತ್ತು. ಒಂದು, ನಮ್ಮ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನ ನಮ್ಮ ಸುಪರ್ದಿಗೆ, ನಮ್ಮ ಹತೋಟಿಗೆ ತರೋ ಒಳ್ಳೆ ಅವಕಾಶ ಇತ್ತು. ಇನ್ನೊಂದು, ಪಾಕಿಸ್ತಾನ 4 ದೇಶವಾಗಿ ಹಂಚೋಗೋ ಸ್ಥಿತಿ ಬರೋ ಪ್ರಮೇಯ ಇತ್ತು. ಇದೆಲ್ಲ ತೆಪ್ಪು ಹೋಯ್ತಲ್ಲ ಅಂತ ಒಂದು ರೀತಿಯಲ್ಲಿ ನಮಗೆ ಇದು ಆಗಿದೆ, ಏನು ಒಂಥರ ದುಃಖನೂ ಆಗಿದೆ. ಅಯ್ಯೋ, ಇಷ್ಟು ಹತ್ರ ಬಂದು ನಮ್ಗೆ ಆಗ್ಲಿಲ್ವಲ್ಲ ಅಂತ. ಆದ್ರೆ ನಾವೀಗ ಕಂಪ್ಲೀಟ್ ಆಗಿ ವಿ ಆರ್ ನಾಟ್ ಅಟ್ ದಿ ಲೂಸಿಂಗ್ ಸೈಡ್ ಅಂಡ್ ವಿ ಆರ್ ನಾಟ್ ಆನ್ ದಿ ವಿನಿಂಗ್ ಸೈಡ್ ಆಲ್ಸೋ. ನಾವು ಒಂಥರ ಕದನ ವಿರಾಮ ಅಂದ್ರೆ ಸ್ವಲ್ಪ ದಿನ, ಇಟ್ ಈಸ್ ನಾಟ್ ಸೀಸ್ ಫೈರ್ ಇಸ್ ನಾಟ್ ಕಂಪ್ಲೀಟ್ಲಿ ಕ್ಯಾನ್ಸಲಿಂಗ್ ಎವ್ರಿಥಿಂಗ್. ಸ್ವಲ್ಪ ದಿನಕ್ಕೆ ವಿರಾಮ ಅಂದ್ರೆ ತಿರ್ಗಾ ಶುರುವಾಗಬಹುದಲ್ಲ. ಬಟ್ ಮತ್ತೆ ಶುರು ಮಾಡಿದ್ರೆ ಮಾತ್ರ ಇನ್ನು ಪಾಕಿಸ್ತಾನ ಕುಳಿಗಾಲ ಇರೋದಿಲ್ಲ ಅಂತ ಹೇಳಿ ಬಹುಶಃ. ಮತ್ತೆ ತಂಟೆಗೆ ಬಂದ್ರೆ ಪಾಕಿಸ್ತಾನಕ್ಕೆ ಇನ್ನು ಉಳಿಗಾಲ ಇರೋದಿಲ್ಲ ಅಂತ ಹೇಳಿ ಆಗ್ಲೇ ಸಂದೇಶ ಕೊಟ್ಟಾಗಿದೆ. ಹೌದು, ಇದನ್ನ ಅವರು ಅರ್ಥಕೊಂಡು ಸರಿ ಹೋದ್ರೆ ಸರಿ, ಇಲ್ಲದ್ರೆ ನಾವು ವಿ ಆರ್ ಆಲ್ವೇಸ್ ಪ್ರಿಪೇರ್ಡ್. ಇವತ್ತೆಲ್ಲ ನಾಳೆ ಅವ್ರನ್ನ ಮಟ್ಟ ಹಾಕ್ಲೇಬಹುದು, ಕಂಪ್ಲೀಟ್ ಆಗಿ ಮಟ್ಟ ಹಾಕ್ಬೋದು. ಈಗಲೇ ನೋಡಿ 3 ದಿನದಲ್ಲಿ ಅವ್ರು ಎಷ್ಟು ಅನುಭವಿಸಿದ್ದಾರೆ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ. ಈಗ ಸಾಮಾನ್ಯ ಪ್ರಜೆಗೂ ಗೊತ್ತಾಗಿದೆ. ಇನ್ನು ಇದೇ ಇನ್ನೊಂದು ವಾರ ಕಂಟಿನ್ಯೂ ಆಗಿದ್ದರೆ ಅವ್ರ ಸ್ಥಿತಿ ಏನಾಗ್ತಿತ್ತು ಅನ್ನೋದು ಊಹಿಸ್ಕೋಬಹುದು. ಧನ್ಯವಾದ ಸರ್, ಧನ್ಯವಾದ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಕದನ ವಿರಾಮಕ್ಕಾಗಿ ಗೋಗರಿಯೋ ಪಾಕಿಸ್ತಾನ ಇದಕ್ಕೆ ಮುಂಚೆ ಹೇಗಿತ್ತು ಅನ್ನೋದರ ಸೀನ್ ನಿಮ್ಮ ಮುಂದೆ ಇಟ್ಬಿಡ್ತೀವಿ. ಎದ್ದೇಳೋಕೆ ಆಗದಂತೆ ಪಾಕಿಸ್ತಾನವನ್ನ ಮೊಟಕಿದ್ದು ನಮ್ಮ ಚಾಂಪಿಯನ್ ವೆಪನ್ಗಳು. ಅದರಲ್ಲೂ ಪಾಕಿಸ್ತಾನದ ಮಗ್ಗುಲು ಮುರಿದಿದ್ದು ಆತ್ಮನಿರ್ಭರ ಭಾರತ ಯೋಜನೆಯಡಿ ಉತ್ಪಾದನೆಯಾದಂತಹ ಆಕಾಶ ಕ್ಷಿಪಣಿಯ ನಿರೋಧಕ ಸಿಸ್ಟಮ್. ಹಾಗೆ ಪಾಕಿಸ್ತಾನಕ್ಕೆ ಮರ್ಮಾಘಾತ ಕೊಟ್ಟಿದ್ದು
S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಆಕಾಶದಲ್ಲಿ ಈ ಮಿಸೈಲ್ ಸಿಸ್ಟಮ್ ಮ್ಯಾಜಿಕ್. ಪಾಕ್ ಪ್ರಮುಖ ಅಸ್ತ್ರಗಳಿಗೆ ಸುದರ್ಶನ ಶಾಕ್. ದಿನಗಳಿಂದ ಭಾರತ ಪಾಕ್ ಗಡಿಯಲ್ಲಿ ಬೆಂಕಿ ಬಿರುಸು. ರಾತ್ರಿ 7 ಆದ್ರೆ ಸಾಕು, ಆಕಾಶದಲ್ಲಿ ಬರೀ ಬೆಂಕಿಯುಂಡೆಗಳ ಸಾಲು ಸಾಲು. ಹಾಗೆ ಆ ಕಡೆಯಿಂದ ಬಂದ ಅಸ್ತ್ರಗಳಿಗೆ ಆಕಾಶದಲ್ಲೇ ಫಿನಿಶ್ ಮಾಡಿದ್ದು ಭಾರತದ 2 ಪಾಶುಪತಾಸ್ತ್ರಗಳು. ಅವುಗಳೇ ಸ್ವದೇಶಿ ಆಕಾಶ್ ಹಾಗೂ ರಷ್ಯಾ ನಿರ್ಮಿತ S-400. ಹೌದು, ಭಾರತ ಪಾಕ್ ಮೇಲೆ ಕಳೆದ 3 ದಿನಗಳಿಂದಲೂ ಸಾಧಿಸಿದ್ದು ಮೇಲುಗೈ. ಪಾಕ್ನ ಒಂದೇ ಒಂದು ಕ್ಷಿಪಣಿ ಡ್ರೋನ್ ಕೂಡ ಭಾರತದ ಸೇನಾ ನೆಲೆಗಳನ್ನ ಮುಟ್ಟೋಕೆ ಬಿಟ್ಟಿಲ್ಲ ನಮ್ಮ ಈ 2 ದೈತ್ಯ ಕ್ಷಿಪಣಿ ತಡೆ ಸಿಸ್ಟಮ್ಗಳು. ಮೊದಲ ದಿನ ಭಾರತ ಆಪರೇಷನ್ ಸಿಂಧೂರ್ ಅಂಗವಾಗಿ ಉಡೀಸ್ ಮಾಡಿದ್ದು 9 ಉಗ್ರ ನೆಲೆಗಳನ್ನ. POKಯಲ್ಲಿನ 5 ಹಾಗೂ ಪಾಕ್ನೊಳಗಿದ್ದ 4 ಭಯೋತ್ಪಾದಕ ನೆಲೆಗಳನ್ನ ನಾಶಪಡಿಸಿತು ಭಾರತ. ಇದಾದ ಮೇಲೆ ಕಳ್ಳಾಟ ಶುರು ಮಾಡಿದ್ದು ಪಾಕ್. ರಾತ್ರಿ 7 ಆದ್ರೆ ಸಾಕು, ಭಾರತದ ಗಡಿಯಲ್ಲಿ ಪಾಕ್ ಕಿತಾಪತಿ, ಅಪ್ರಚೋದಿತ ದಾಳಿ. ಅದರಂತೆಯೇ 2ನೇ ದಿನ ಪೂಂಚ್ನ ನಾಗರಿಕ ವಲಯದ ಮೇಲೆ ನಡೆದ ಪಾಕ್ ದಾಳಿಗೆ ಬಲಿಯಾಗಿದ್ದು 17 ಅಮಾಯಕರು. ಬಳಿಕ ಭಾರತದ ಮೇಲೆ ಪಾಕ್ ನಡೆಸಿದ್ದು ಕ್ಷಿಪಣಿ ಡ್ರೋನ್ಗಳ ದಾಳಿ. 100 ಡ್ರೋನ್ಗಳು, ಕ್ಷಿಪಣಿಗಳು ಬಾನಿತ್ತರ ಆಗಸದೊಳಗೆ ಬರತೊಡಗಿದ್ದೇ ಬಂತು. ಆಕ್ಟಿವ್ ಆಗಿದ್ದು ಸ್ವದೇಶಿ ಹುಲಿ ಆಕಾಶ್ ಮಿಸೈಲ್ ಸಿಸ್ಟಮ್. ಇದರ ದಾಳಿಗೆ ತುತ್ತಾಗಿ ನೆಲಕ್ಕುರುಳಿದ್ದು ಪಾಕ್ನ F-16 ಯುದ್ಧ ವಿಮಾನ. ಇಷ್ಟು ಮಾತ್ರವಲ್ಲ, ಚೀನಾ ಕೊಟ್ಟಿದ್ದ JF-17 ಯುದ್ಧ ವಿಮಾನಗಳೆರಡೂ ತುಪಾಕ್ ಅಂತ ಧರೆಗುರುಳಿದ್ವು. ಇದಕ್ಕೆ ಕಾರಣ ಮತ್ತದೇ ಆಕಾಶ್. ಭಾರತದ ರಕ್ಷಣಾ ಸಂಶೋಧನಾ ಹಾಗೂ ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಗೊಳಿಸಿದ ಸ್ವದೇಶಿ ಸಿಸ್ಟಮ್ ಈ ಆಕಾಶ್. ನಿರೀಕ್ಷೆಗಿಂತಲೂ ಹೆಚ್ಚು ಫೋರ್ಸ್ ಹಾಗೂ ಎಫೆಕ್ಟಿವ್ ಆಗಿ ಹೊರಹೊಮ್ಮಿದ್ದೇ ಆಕಾಶ್. 96% ಇದರ ಬಿಡಿ ಭಾಗಗಳು ಭಾರತದ ಆತ್ಮನಿರ್ಭರ ಯೋಜನೆಯಡಿ ನಿರ್ಮಾಣ ಆಗಿದ್ದು, ಅಲ್ಲದೆ ವಿಶ್ವದಲ್ಲೇ 25 ಕಿಲೋಮೀಟರ್ ರೇಂಜ್ನಲ್ಲಿ ಒಮ್ಮೆಲೆ 4 ಟಾರ್ಗೆಟ್ ಉಡೀಸ್ ಮಾಡಬಲ್ಲ ಕೆಪಾಸಿಟಿ ಇರೋ ಒನ್ ಅಂಡ್ ಓನ್ಲಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಈ ಆಕಾಶ್. ಇದೇ ಈಗ ಸದ್ಯದ ಮಟ್ಟಿಗೆ ಭಾರತದ ಪಾಲಿಗೆ ಬಾಹುಬಲಿ. ಪಾಕ್ ಬಲಿ ಹಾಕಿದ ಸುದರ್ಶನ ಚಕ್ರ. ಒಂದೇ ಸಮನೆ ಪಾಕ್ನಿಂದ ಹೊರಬರುತ್ತಿದ್ದ ಬೆಂಕಿಯುಂಡೆಗಳು ಒಂದಲ್ಲ ಎರಡಲ್ಲ, ಒಂದೊಂದಾಗೆ ಭಾರತದ ನೆಲದತ್ತ ಧಾವಿಸಿ ಬಂದ ಕ್ಷಿಪಣಿಗಳ ಸರಮಾಲೆ. ಇವುಗಳನ್ನ ಆಕಾಶದಲ್ಲೇ ಮೆಟ್ಟಿ ನಿಂತಿದ್ದು ನಮ್ಮ ದೈತ್ಯ ರಕ್ಷಣಾ ವ್ಯವಸ್ಥೆ. ಅದುವೇ ಆಕಾಶ್ ಹಾಗೂ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಇಡೀ ವಿಶ್ವದಲ್ಲೇ ಅತ್ಯಂತ ಡೆಡ್ಲಿ ಅನಿಸಿದ ನೆಲದಿಂದ ಆಗಸಕ್ಕೆ ನೆಗೆಯೋ ಕ್ಷಿಪಣಿ ಅರ್ಥಾತ್ SAM. ರಷ್ಯಾ ನಿರ್ಮಿತ ಈ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗೆ ಭಾರತದಲ್ಲಿರೋ ಹೆಸರು ಸುದರ್ಶನ. ಸುದರ್ಶನ ಚಕ್ರದಂತೆಯೇ ವೈರಿಗಳ ಕ್ಷಿಪಣಿಗಳನ್ನ ಆಗಸದಲ್ಲೇ ಗಿರಕಿ ಹೊಡೆಯುವಂತೆ ಮಾಡೋ ತಾಕತ್ತಿನ ಈ S-400 ಈ ಸಲ ಪಾಕ್ ಪಾಲಿಗೆ ಸ್ವಪ್ನ. 2018ರಲ್ಲಿ ರಷ್ಯಾ ಜತೆಗಿನ $5 ಶತಕೋಟಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಬಂತು. ಭಾರತಕ್ಕೆ ಸಿಕ್ಕಿದ್ದು ಸಿಂಹಬಲ. ಅದರಂತೆಯೇ ಕಳೆದ 3 ದಿನಗಳಿಂದಲೂ ಭಾರತದೊಂದಿಗೆ ಕಾಲು ಕೆರೆದು ಯುದ್ಧಕ್ಕೆ ಬರುತ್ತಿರೋ ಪಾಕಿಸ್ತಾನಿಗಳ ಹುಟ್ಟಡಗಿಸಿದ್ದು ನಮ್ಮ ಆಕಾಶ್ ಹಾಗೂ ಸುದರ್ಶನ. ಒಟ್ಟಾರೆ ಪಾಕ್ ಬೆನ್ನೆಲುಬು ಮುರಿಯೋದಕ್ಕೆ ಭಾರತದ ಬಳಿ ಇರೋ ಬ್ರಹ್ಮಾಸ್ತ್ರಗಳು ಈ 2 ಕ್ಷಿಪಣಿ ವ್ಯವಸ್ಥೆಗಳು. ಇದೇ ಈಗ ಭಾರತದ ಪಾಕ್ ಒಡಿಸ್ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿರುವಂತೆಯೇ ಮಾಡಿದ್ದು. ಇವತ್ತಿಡೀ ದಿನ ಈ ಕದನ ವಿರಾಮ ಘೋಷಣೆ ಆಗೋಕ್ ಮುಂಚೆ ಪಾಕಿಸ್ತಾನದ ಜಾಲತಾಣಗಳಲ್ಲಿ ಸುಮ್ಮನೆ ಹಾರಾಡ್ತಾ ಇದೆ. ಇಲ್ಲಿ ಅಕ್ಷರಶಃ ಪಾಕ್ ಹಾರಾಟ ನಿಲ್ಲಿಸಿದ್ದು ಭಾರತ. ಯಾಕಂದ್ರೆ ಯುದ್ಧ ವಿಮಾನ ಹಾರಿಸೋಕೆ ಬೇಕಿದ್ದ ಪ್ರಮುಖ ವಾಯು ನೆಲೆಗಳನ್ನೇ ಗುರಿಯಾಗಿಸಿ ಉಡೀಸ್ ಮಾಡಿದೆ ಭಾರತ. ಯುದ್ಧ ವಿಮಾನ ಹಾರಿಸೋ ನೆಲೆಗಳೇ ಉಡಿ. ಭಾರತ ದಾಳಿಗೆ ಪಾಕ್ 7 ವಾಯುನೆಲೆ ಖಲಾಸ್. ಮೂರು ದಿನಗಳಿಂದಲೂ ಪಾಕ್ಗೆ ಶಾಕ್ ಮೇಲೆ ಶಾಕ್. ಒಂದೇ ಸಮನೆ ಅಟ್ಯಾಕ್ ನಡೆಸುವ ಮೂಲಕ ಪಾಕ್ ಹುಟ್ಟಡಗಿಸಿದೆ ಭಾರತ. ಇಲ್ಲಿ ಭಾರತದ ಯುದ್ಧ ನೀತಿ ಅಬ್ಸರ್ವ್ ಮಾಡಬೇಕು. ಏಕಾಏಕಿ ಶತ್ರು ಮೇಲೆ ಅಟ್ಯಾಕ್ ಮಾಡುತ್ತಿಲ್ಲ.
ಇಂಡಿಯಾ. ಬದಲಾಗಿ ವೈರಿ ರಾಷ್ಟ್ರದ ಮೇಲೆ ಭಾರತ ಕೊಡ್ತಿರೋದು ಒಂದೊಂದೇ ಪ್ರಹಾರ. ಫಸ್ಟ್ ಡೇ ಪಾಕ್ನಲ್ಲಿ ಭಯೋತ್ಪಾದಕರನ್ನ ಹುಟ್ಟು ಹಾಕ್ತಿದ್ದ 9 ಉಗ್ರ ನೆಲೆಗಳು ಖತಮ್. ಎರಡನೇ ದಿನ ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ HQ-9 ಢಮಾರ್. ಇದರ ಜೊತೆಗೆ ಪಾಕ್ ನಡ ಮುರಿಯೋಕೆ ಭಾರತ ಮಾಡಿದ ಟಾರ್ಗೆಟ್ ಪಾಕ್ ಏರ್ ಬೇಸ್ಗಳು. ಅಂದ್ರೆ ಇಲ್ಲಿ ಭಾರತದ ಐಡಿಯಾ ಅಂದ್ರೆ ಯಾವುದೇ ಯುದ್ಧ ವಿಮಾನಗಳು ಭಾರತದೆಡೆ ಸಜ್ಜಾಗಿ ಬರಬೇಕಂದ್ರೆ ವಾಯುನೆಲೆ ಅತ್ಯಗತ್ಯ. ಇದನ್ನ ಮನದಲ್ಲಿ ಇಟ್ಕೊಂಡ ಭಾರತ ಮೊದಲು ಕಣ್ಣು ಹಾಕಿದ್ದು ಪಾಕಿಸ್ತಾನದ 7 ಪ್ರಮುಖ ವಾಯುನೆಲೆಗಳ ಮೇಲೆ. ಪಾಕ್ ಸಪ್ತ ವಾಯುನೆಲೆ ಢಮ್. ಪಾಕ್ ರೆಕ್ಕೆ ಪುಕ್ಕ ಕಟ್ ಮಾಡಬೇಕಂದ್ರೆ ವಾಯುನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಳ್ಳಬೇಕು ಅನ್ನೋ ಸೂತ್ರ ಹೆಣೆದಿದ್ದು ಭಾರತ. ಅದರಂತೆ ಇಲ್ಲಿಂದಲೇ ಗುರಿ ಇಟ್ಟಿದ್ದು ಪಾಕಿಸ್ತಾನದ ಪ್ರಮುಖ 7 ಏರ್ಬೇಸ್ಗಳಾದ ರಹೀಮ್ ಯಾರ್ ಖಾನ್ ಏರ್ಬೇಸ್, ಚಕ್ಲಾಲಾಲ್ ವಾಯುನೆಲೆ, ನೂರ್ ಖಾನ್, ಮುರೀದ್, ರಫೀಕಿ, ಚುನಿಯಾ ಹಾಗೂ ಸುಕ್ಕೂರ್ ವಾಯುನೆಲೆಗಳ ಮೇಲೆ. ಅದರಂತೆ ಭಾರತದ ಡ್ರೋನ್ ಹಾಗೂ ಕ್ಷಿಪಣಿಗಳು ಸಕ್ಸಸ್ ಆಗಿ ಉಡಾಯಿಸಿದ್ದು ಈ ಪಾಕ್ ಏರ್ಬೇಸ್ಗಳನ್ನ. ಅಲ್ಲಿಗೆ ಪಾಕ್ ಹಾರಾಟಕ್ಕೆ ಬಿತ್ತು ಬ್ರೇಕ್. Indian Armed Forces carried out precision attacks only on identified military targets. These included technical infrastructure, command and control centers, radar sites, and weapon storage areas. Pakistan military targets at Rafiki, Murid, Chaklala, Rahim Yar Khan, Sukur, and Chunia were engaged using air-launched precision weapons from our fighter aircraft. Radar sites at Pasroor and Sialkot Aviation Base were also targeted using precision munitions. While carrying out these responses, India ensured minimum collateral damage. ಒಟ್ಟಾರೆ ಭಾರತದ ರಣನೀತಿಗೆ ತಂಡ ಹೊಡೆದಿದೆ ಪಾಕಿಸ್ತಾನ. ಇದರಿಂದಾಗಿಯೇ ಪ್ಲೀಸ್ ಯುದ್ಧ ನಿಲ್ಲಿಸೋಕೆ ಭಾರತಕ್ಕೆ ಹೇಳಿ ಅಂತ ನಮ್ಮ ಮಿತ್ರ ರಾಷ್ಟ್ರಗಳಿಗೆಲ್ಲ ಗೋಗರೆಯುತ್ತಿದೆ ಪಾಪಿ ಪಾಕಿಸ್ತಾನ. ಆದರೆ ಭಾರತದ ಪ್ರತಿಕಾರ ದಾಹ ಇನ್ನೂ ತಣಿದಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH